ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕೆಟ್ಟ ದೃಷ್ಟಿ ಹೇಗಾಗುತ್ತೆ, ಅದರ ಪರಿಣಾಮ ಏನು, ಅದಕ್ಕೆ ಪರಿಹಾರ ಹೇಗೆ, ಹಾಗೆ ಕೆಟ್ಟ ದೃಷ್ಟಿಯಿಂದ ನಾವು ಹೇಗೆ ಪಾರು ಮಾಡ್ಕೊಬೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ಮಾಹಿತಿ ನೀಡ್ತಾ ಹೋಗ್ತಾರೆ. ಗುರುಗಳೇ, ಸಾಮಾನ್ಯವಾಗಿ ನಾವು ಎಲ್ಲೇ ಹೋಗಿ ಬಂದ್ರು ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ರು ದೃಷ್ಟಿ ಹಾಕಿದ್ದಾರೆ, ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತ ಮಾತಾಡ್ಕೊಳ್ತೀವಿ. ಹೇಗೆ ಗುರುಗಳೇ ಇದು ಅಂತ? ಸರಿ, ಅದಕ್ಕಿಂತ ಮುಂಚೆ ಫೆಬ್ರವರಿ 10ನೇ ತಾರೀಕು ನಮ್ಮ ತರಗತಿ ಇರ್ತಕ್ಕಂಥದ್ದು 110ನೇ ಬ್ಯಾಚು. ಸ್ಕ್ರೀನಲ್ಲಿ ನೋಡೋ ಪ್ರಕಾರ ಕಳೆದ 2016 ಕೂಡ 15-16 ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕಲಿಸ್ಕೊಡ್ತಾ ಬರ್ತಾ ಇದ್ದೀವಿ. ಕರ್ನಾಟಕದ ಯಾವುದೇ ಮಾಧ್ಯಮ ನೋಡಿ, ಯಾವುದೇ ಮಾಧ್ಯಮದಲ್ಲಿ 99% ನಿಮಗೆ ಜ್ಯೋತಿಷ್ಯದ ವಿಚಾರಗಳನ್ನು ಹೇಳ್ತಾರೆ, ದಿನಭವಿಷ್ಯವನ್ನು ಹೇಳ್ತಾರೆ, ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಜ್ಯೋತಿಷ್ಯದ ವಿಚಾರಗಳು ಹೇಳ್ಬೋದು. ಬಟ್ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಒಂದು ಶಿಕ್ಷಣವನ್ನು, ಒಂದು ಎಜುಕೇಷನ್ ಅಂತ ಏನು ಹೇಳ್ತಾರೆ ಅದನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಎಜುಕೇಷನ್ನು ದೈವ ಎಜುಕೇಷನ್ ಅಂತ ನಾವು ಕರಿತೀವಿ, ಡಿವೈನ್ ಎಜುಕೇಷನ್ ಅಂತ ಕರಿತೀವಿ. ಯಾಕೆಂದರೆ ಅನೇಕ ಸಬ್ಜೆಕ್ಟ್ಸಲ್ಲಿ ನಮಗೆ ಅದರಲ್ಲಿ ಒಳ್ಳೆಯದಾಗುತ್ತೋ ಒಳ್ಳೆಯದಾಗಲು ಗೊತ್ತಿಲ್ಲ ಆ ಸಬ್ಜೆಕ್ಟಿಂದ, ಅದು ಯಾವುದೇ ಇರ್ಬೋದು. ಆದರೆ ಜ್ಯೋತಿಷ್ಯ ಅನ್ನೋ ಒಂದು ಸಬ್ಜೆಕ್ಟು ಕಲ್ತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ 100% ಒಳ್ಳೇದಾಗಿಲ್ಲ ಅಂದರೂ 50% ಅಂತೂ ನಾನು ಹೇಳ್ತೀನಿ ಒಳ್ಳೇದಾಗೇ ಆಗುತ್ತೆ. ಗುರುಗಳೇ, ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಮಸ್ತೆ. ಹಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಿದೆ ಮೇಡಮ್. ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ವರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? 11ನೇ ತಾರೀಕು 6ನೇ ತಿಂಗಳು 2010 ಮೇಡಮ್. 11ನೇ ತಾರೀಕು 6ನೇ ತಿಂಗಳು? ಅಲ್ಲ ಮೇಡಮ್, 11ನೇ ತಾರೀಕು 6ನೇ ತಿಂಗಳು. ಓಕೆ, 2010 ಮೇಡಮ್. 10. ಹುಟ್ಟಿದ ಸಮಯ? 1:45 ಮೇಡಮ್, ಶುಕ್ರವಾರ ಮಧ್ಯಾಹ್ನ. ಓಕೆ, ಹುಟ್ಟಿದ ಊರು? ಇದು ತೋರಣಗಲ್ ಮೇಡಮ್, ತೋರಣಗಲ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಗನ ಬಗ್ಗೆ ಓಂ ಪ್ರಕಾಶ್ ಅಂತ ಗುರುಜಿ, ನನ್ನ ಮಗ. ಸರಿ, ಓಕೆ. ಈಗೇನು ಓದ್ತಾ ಇದ್ದಾರಾ? 10ನೇ ತರಗತಿಯಲ್ಲಿ ಓದ್ತಿದ್ದಾನೆ ಗುರುಜಿ. ಸರಿ, ಈಗ ಸದ್ಯಕ್ಕೆ 2026ಕ್ಕೆ ಮಂಗಳ ಮುಗಿಯುತ್ತೆ. ಎಕೋ ಬರ್ತಾ ಇದೆ, ಮಂಗಳ ಬರ್ತಾ ಇದೆ. ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡ್ಬೋದು ನೋಡಿ. ಅಲ್ಲಿ ಏನು ಕಾಣಿಸೋದೇ ಇಲ್ಲ, ನಮ್ಮ ಡಿಸ್ಪ್ಲೇ ಆಗಿರೋದು ಇದು ಇಷ್ಟೇನ ಬರೋದು. ಅದು ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡಬೇಕು. ಸೊ ದಶಾಭುಕ್ತಿಗಳೆಲ್ಲ ಕಾಣಿಸ್ಬೇಕದು. ಸೊ ಹಾಗೆ 2026 ಮುಗಿದ ಮೇಲೆ ರಾಹುದಶೆ ಪ್ರಾರಂಭವಾಗುತ್ತೆ. ರಾಹುದಶೆಯಲ್ಲಿ 4-10-4 ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವ ಎಜುಕೇಷನ್ ಕೇಳಿದ್ರು ಕೂಡ ಬ್ರಿಲಿಯಂಟ್ ಆಗ್ತಾರೆ. ಏನು ಬೇಕಾದ್ರೂ ಕಲಿಯುವಂಥ ಒಂದು ದಶಾ ಪ್ರಾರಂಭವಾಗುತ್ತೆ. 2027 18 ವರ್ಷಗಳ ಕಾಲ ಅವರಿಗೆ ಅಧಿಕಾರ, ವಿದ್ಯಾಭ್ಯಾಸ ಎಲ್ಲವೂ ಭಾಳ ಅತ್ಯುತ್ತಮವಾಗಿ ಹೋಗುತ್ತೆ. ಮದುವೆ ವಿಚಾರದಲ್ಲಿ ವಿಳಂಬ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲವೂ ಚೆನ್ನಾಗಿರುತ್ತೆ. ಈ ಕಾಂಬಿನೇಷನಲ್ಲಿ 10-2-9 ಶುಕ್ರನಲ್ಲಿ ಬಂದಿರೋದ್ರಿಂದ ಜಿರ್ಕಾನ್ ಹಾಕೊಳ್ಳೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈ ಸೈಜ್ ಕರೆಕ್ಟ್ ಆಗಿದೆ ಸರ್, ಇದನ್ನು ಮೇಂಟೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಮುಂದಿನ ಕರೆಗೆ ಹೋಗೋಣ ಇದ್ರೆ, ಅಥವಾ ನಾವು ಮಾತಾಡೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ, ಮುಂದುವರ್ಸೋದಾದ್ರೆ? ಜ್ಯೋತಿಷ್ಯ ಒಂದು ಕಲ್ತಾದ್ಮೇಲೆ ನಾವು ಈ ಒಂದು
ಇವಿಲ್ ಐ ಅಂತ ನಾವೇನು ಕರಿತೀವಿ, ಕಣ್ ದೃಷ್ಟಿ ಬಗ್ಗೆ ಮಾತಾಡೋಣ. ಜ್ಯೋತಿಷ್ಯ ತಿಳ್ಕೊಂಡಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಒಂದು ಯಾವ ರೀತಿ ಕಾನ್ಫಿಡೆನ್ಸ್ ಬರುತ್ತೆ? ನೆಗೆಟಿವ್ ಇದ್ರೂ ಕಾನ್ಫಿಡೆನ್ಸ್ ಬರುತ್ತೆ, ಪಾಸಿಟಿವ್ ಇದ್ರೂ ಕಾನ್ಫಿಡೆನ್ಸ್ ಬರುತ್ತೆ. ನನ್ನ ಮಗ ಸರಿಯಾಗಿ ಓದಲ್ಲ ಅನ್ನೋದು ಗ್ರಹಗತಿಗಳು ಹೇಳ್ಬಿಟ್ಟಿದ್ದಾವೆ ಅಂತಂದಾಗ ಅದ್ರ ಬಗ್ಗೆ ಆಲೋಚನೆ ಬಿಟ್ಟು ಮುಂದುವರಿತೀವಿ. ಬಿಡಪ್ಪ ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಬರುತ್ತೆ. ಹಾಗೆ ಚೆನ್ನಾಗಿ ಓದ್ತಾನೆ ಅಂತಂದರೆ ನಮಗೆ ಸಂತೋಷವೇ ಆಗುತ್ತೆ ಹೊರತು ದುಃಖ ಆಗಲ್ಲ. ಓದಲ್ಲ ಅಂದಾಗ ತಾತ್ಕಾಲಿಕ ದುಃಖ ಆಗುತ್ತೆ. ನಮಗೆ ಜ್ಯೋತಿಷ್ಯದ ಬಗ್ಗೆ ಇವನು ಓದ್ತಾನೋ ಇಲ್ವೋ ಡೌಟ್ ಬಂದಾಗಲೇ ನಮಗೆ ತಲೆನೋವು ಬರೋದು. ಜ್ಯೋತಿಷ್ಯ ನಿಮಗೆ ತಲೆನೋವನ್ನ ದೂರ ಮಾಡುತ್ತೆ. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರೋ, ನಿಮ್ಮ ತಲೆಯಲ್ಲಿ ಹಾಕ್ಕೊಳ್ಳಿ, ನಾನು ಕಲಿಬೇಕು ಅನ್ನೋ ಒಂದು ಮನಸ್ಸನ್ನು ಹಾಕ್ಕೊಳ್ಳಿ. ಕಲಿತಾಗ ಭಾಳ ಈಸಿಯಾಗಿ ಜೀವನ ಹೇಗಿದೆ ಹೇಗಿಲ್ಲ ಯಾರ್ದು ಏನೂ ಬದಲಾಯಿಸೋಕ್ಕಾಗಲ್ಲ. ಹಣೆ ಬರೋಣ ಯಾರೂ ಬದಲಾಯಿಸೋಕ್ಕಾಗಲ್ಲ. ಯಾರೋ ಮೊನ್ನೆ ಪೂಜೆ ಮಾಡಿದ್ರು, ದೊಡ್ಡ ಪೂಜೆ ಮಾಡಿದ ತಕ್ಷಣ ನಾವು ಒಂದು ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ ಬಂದ್ಬಿಡ್ತು. ಯಾವ ಅಧಿಕಾರಕ್ಕೂ ಬರೋದಿಲ್ಲ, ಅದು ಟೈಮ್ ಬಂದಾಗ ಬದೇ ಬರುತ್ತೆ. ಪೂಜೆ ಮಾಡೋದ್ರಿಂದ ಆ ದೇವಸ್ಥಾನಕ್ಕೆ ಹೋಗಿ ಆ ಪೂಜೆ, ಆ ದೇವ್ರಿಗೆ ಹೋಗಿ ಆ ಪ್ರಶ್ನೆ, ಈ ದೇವ್ರಿಗೆ ಈ ಪ್ರಶ್ನೆ, ಅವೆಲ್ಲ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ. ಓಕೆ ಗುರುಗಳೇ, ಮಾತನಾಡೋದ ಕಾಲ್ ರೆಡಿ ಇದ್ದಾರೆ. ಖಂಡಿತ. ನಮಸ್ತೆ ಮೇಡಮ್ ನಮಸ್ಕಾರ. ಸರ್, ಹೇಳಿ ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ರಾಯಚೂರಿಂದ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ನರಸಿಂಹ ಮೇಡಮ್. ನಮ್ಮ ಮಗಳನ್ನ ಕೇಳಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? ಹುಟ್ಟಿದ 17/7 ಮೇಡಮ್ 2008. 17/7/2008. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 6:30. ಓಕೆ, ಹುಟ್ಟಿದ ಊರು ಯಾವುದು ಸರ್? ಆಶಾಪುರ್ ಮೇಡಮ್, ರಾಯಚೂರು ತಾಲೂಕು ಆಶಾಪುರ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಸರ್. ಊರ ಹೆಸರು ಗೊತ್ತಾಗಿಲ್ಲ, ಏನೋ ತಾಲೂಕಾ ಅಥವಾ ಏನೋ? ಆಶಾಪುರ್ ಆಶಾಪುರ್. ASH ಆಶಾಪುರ. ASHAPUR. ಹಲೋ, ನೋಡ್ತಾ ಇದ್ದೀನಿ ಆಶಾಪುರ ಕರ್ನಾಟಕದಲ್ಲಿ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಆಶಾಪುರ್, ರಾಯಚೂರು ತಾಲೂಕಲ್ಲಿ. ಆಶಾಪುರ್ ಬರ್ಲಿಲ್ವಲ್ಲ ಇಲ್ಲಿ. ಆಯ್ತು, ರಾಯಚೂರಿಂದ ಹತ್ರನಾ? ಹಾ, ರಾಯಚೂರಿಂದ ನಿಯರ್ 5 ಕಿಲೋಮೀಟರ್ ಗುರುಜಿ. 5 ಕಿಲೋಮೀಟರ್ ಅಂದ್ರೆ ರಾಯಚೂರೇ ಹೇಳ್ರಿ. ಯಾವ್ದಾದ್ರು ಸ್ಟ್ರೀಟ್ ನೇಮ್ ಹೇಳ್ದಂಗೆ ಹೇಳ್ತಾ ಇದ್ದೀರಿ ನೀವು. 5 ಕಿಲೋಮೀಟರ್ಗೆ? ಇಲ್ಲಿ ನಾವು ಕೂತಿರೋ ಜಾಗದಿಂದ ಮೆಜೆಸ್ಟಿಕ್ 5 ಕಿಲೋಮೀಟರ್ ನಮಗಿಲ್ಲಿ. ಮೆಜೆಸ್ಟಿಕ್ ಅಂತ ಬೆಂಗಳೂರು ಹೇಳಿದ್ರೆ ಆಯ್ತಪ್ಪ, ಮೆಜೆಸ್ಟಿಕ್ ಅಂತೆ. ಇಲ್ಲ ಗುರುಜಿ. ಆಮೇಲೆ ಇಲ್ಲಿ ನಿಮ್ಮ ಮಗಳದ ಇದು ಡಿಗ್ರಿ ಇದು PUC ಓದ್ತಾ ಇದ್ದಾರಾ? ಈಗ ಸೆಕೆಂಡ್ PUC ಗುರುಜಿ. ಹೌದಾ, ಸರಿ, ಓಕೆ. 2021-29 ಸೂರ್ಯ 29ರವರೆಗೂ ಇದ್ದಾನೆ. ಸೂರ್ಯ 12/6/2. ಓಕೆ, ಮೆಡಿಕಲ್ ಟ್ರೈ ಮಾಡ್ಬೋದು, ಇಂಜಿನಿಯರಿಂಗು ಟ್ರೈ ಮಾಡ್ಬೋದು, ಎರಡೂ ತೋರಿಸ್ತಾ ಇದೆ. ಬಟ್ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದಾರೆ? ಮೆಡಿಕಲ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಗುರುಜಿ. ಓಕೆ, ವೆರಿ ಗುಡ್. 12/6 ಇರೋದ್ರಿಂದ ಮೆಡಿಕಲ್ ಸಿಗ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಆದರೆ ನೀಟ್ ಬರ್ತಕ್ಕಂಥ ಎಕ್ಸಾಮ್ ಟೈಮಿಂಗಲ್ಲಿ ಬರ್ತಕ್ಕಂಥ ಅಂತರ್ಭುಕ್ತಿ ನೋಡೋಕ್ಕೆ ನಮಗೆ ಸ್ವಲ್ಪ ಹಿನ್ನಡೆ ಆಗೋದ್ರಿಂದ 2, 5, 10 ಮಂಗಳ ತುಂಬ ಚೆನ್ನಾಗಿರೋದ್ರಿಂದ ಸದ್ಯಕ್ಕೆ ಅವರು ರೆಡ್ ಕಲರ್ ಥ್ರೆಡ್ ಮಂಗಳವಾರ ಕಟ್ಕೊಳಕ್ಕೆ ಹೇಳಿ. ಮತ್ತೆ ಅದ್ರ ಜೊತೆಗೆ 6, 9 ಕಾಂಬಿನೇಷನ್ ಇರ್ತಕ್ಕಂಥ ಗ್ರಹನ ನೋಡಿದಾಗ ಗುರು ಗ್ರಹ ಓಂ ಬ್ರಹ್ಮಸ್ಪತಿ ನಮಃ ಈ ಮಂತ್ರವನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಳ್ಳೆದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಜ್ಯೋತಿಷ್ಯ ಯಾಕೆ ಕಲಿಬೇಕು, ಅದರಿಂದ ಪರಿಹಾರ ಹೇಗೆ, ನಮ್ಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ ಮುಂದುವರಿಸೋದಾದ್ರೆ ಗುರುಗಳೇ? ಖಂಡಿತ. ಈಗ ಸಾಮಾನ್ಯವಾಗಿ ನಾವು ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಹೇಳಿದ್ವಿ. ಹೌದು. ಎಜುಕೇಷನ್ ಗೊತ್ತಾಗಲಿಲ್ಲ, ಸರಿಗೆ ಹೋಗಿಲ್ಲ ಅಂತಂದಾಗ ನಮಗೆ ಅದ್ರ ಬಗ್ಗೆ ಸ್ವಲ್ಪ ತಾತ್ಕಾಲಿಕ ನೊಂದ್ಕೋಬೋದು ಪೇರೆಂಟ್ಸು. ಆದರೆ ಮುಂದಿನ ದಶದಲ್ಲಿ ಅವನು ಸ್ಟಾರ್ ಆಗ್ತಾನೆ ಅಂತ ಇದ್ಬಿಟ್ರೆ ಎಷ್ಟು ಜನಕ್ಕೆ ಇವಾಗ ಯಾರೋ ಇವರು ಎಂಥದೋ ಬಿಗ್ ಬಾಸಲ್ಲಿ ಗೆದ್ರಲ್ಲ, ಅವ್ನು ಎಜುಕೇಷನ್ ಡಿಗ್ರಿ ಏನು ಮಾಡಿಲ್ಲ ಅಂದ್ರೆ ಏನೋ ಅಂತ ಹೇಳ್ತಾ ಇದ್ರು. ಅವ್ರು ಏನು ಓದಿದಾರೆ ಗೊತ್ತಿಲ್ಲ ನನಗೆ, ಯಾರೋ ಹೇಳ್ತಾ ಇದ್ರು. ಸ್ಟಾರ್ ಇದ್ರೆ ಮುಗೀತ್ರಿ. ಎಜುಕೇಷನ್ ಅನ್ನೋದು ಸುಮ್ಮನೆ ಅದು ನಮ್ಮ ವಿದ್ಯೆ ಅಷ್ಟೇ. ಸ್ಟಾರ್ ಇದ್ಬಿಟ್ರೆ ಏನು ಬೇಕಾಗಿಲ್ಲ. ಇವತ್ತು ನಾವು ಇವ್ರ ಬಗ್ಗೆ ಮಾತಾಡ್ತೀವಿ, ಬಿಲ್ ಗೇಟ್ಸ್ ಬಗ್ಗೆ ಮಾತಾಡಿದ್ವಿ. ಅವನೇನು ಇಂಜಿನಿಯರಿಂಗಾ ಡಾಕ್ಟ್ರಾ? ಎಲನ್ ಮಾಸ್ಕ್ ಬಗ್ಗೆ ಮಾತಾಡ್ತಾರೆ ಜನ. ಅವನು ಇಂಜಿನಿಯರಾ ಡಾಕ್ಟರ್ ಅಂತ ಕೇಳ್ತಾರೆ. ಡಾಕ್ಟರ್ ಏನಪ್ಪ ನೀನು, ದುಡ್ಡು ಕೋಟಿಗಟ್ಟಲೆ ಮಾಡಿದ್ಯಾ, ನೀನು ಡಾಕ್ಟರ್ ಅಂತ ಕೇಳ್ತಾರೆ. ಇಂಜಿನಿಯರ್ ಅಂತ ಕೇಳಿ ಇಲ್ಲ, ಅವನು ಯೋಗ ಹಂಗೆ ಕೊಟ್ಟಿರುತ್ತೆ. ಸೊ ಯಾರ್ಯಾರಿಗೆ ಎಲ್ಲೆಲ್ಲಿ ಯೋಗ ಇರುತ್ತೋ ಅದನ್ನು ತಿಳ್ಕೋಬೇಕು ಜ್ಯೋತಿಷ್ಯದಲ್ಲಿ. ತಿಳ್ಕೊಂಡಾಗ ಅವರವರ ವೈಯಕ್ತಿಕವಾಗಿ ಚೆನ್ನಾಗಿ ಇರೋಕ್ಕೆ ಜ್ಯೋತಿಷ್ಯ ಬಂದಿರೋದು, ತಿಳ್ಕೊಳ್ಳಿ ಎಲ್ಲರೂ.
ಸುಮ್ಮನೆ ಇರೋ ಬರೋರ ಹತ್ರ ಓಡೋಗಿ ತಲೆ ಕೆಡಿಸ್ಕೊಳ್ಳೋದಲ್ಲ. ನಾನು ಕಲಿತು ನನ್ನ ಜೀವನದಲ್ಲಿ ನನ್ನ ಜಾತಕದಲ್ಲಿ ಏನಿದೆ ಏನಿಲ್ಲ ಅಂತ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಮಾತ್ರವೇ ಅಲ್ಲಿ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ. ಅರ್ಥ ಓಕೆ ಆಯ್ತಲ್ಲ? ಗುರುಗಳೇ, ಮಾತನಾಡ ಕಾಲ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ಮೇಡಮ್ ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಳಿಯಿಂದ ಮಾತಾಡ್ತೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸ್ಕೊಡ್ತೀರಾ? 10/7/1999. 10/7/1999. ಓಕೆ, ಹುಟ್ಟಿದ ಸಮಯ? ಮಧ್ಯಾಹ್ನ 3:07 ಹುಬ್ಳಿ ರೀ. ಓಕೆ, ಹುಬ್ಬಳ್ಳಿಯಲ್ಲಿ. ಓಕೆ ಮೇಡಮ್, ಗುರುಜಿ ಇದ್ದಾರೆ, ಮಾತನಾಡಿ. ಏನ್ ಪ್ರಶ್ನೆ? ಗುರುಜಿ ಇವ್ರಿಗೆ SSLC ತನ ಅಷ್ಟ ಓದಿದಾರೆ, ಮುಂದೆ ವಿದ್ಯೆ ಹತ್ಲಿಲ್ಲ. ಈಗ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಮುಂದೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕಾ ಏನೇ, ಮುಂದೆ ಸರಿ. ಹೇಗೆ ಅಂತ. ರಾಹು ದಶೆ ನಡೀತಾ ಇದೆ. ರಾಹು ದಶೆ 29ಕ್ಕೆ ಮುಗಿಯುತ್ತೆ. 29ಕ್ಕೆ ಮುಗಿದ ನಂತರ ಗುರುದಶ 6-3-6 29ರ ನಂತರ ಅವ್ರ ಜೀವನ ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಒಂದು ಕಮಿಷನ್ ಬರ್ತಕ್ಕಂಥ ಅಂಗಡಿಯನ್ನ ನಾವು ಹಾಕೋಬಹುದು. ಅವ್ರು ಪಾನ್ ಅಂಗಡಿ ಹಾಕೊಂಡ್ರು ಬರುತ್ತೆ, ಸಣ್ಣ ಅಂಗಡಿ ಹಾಕೊಂಡ್ರು ಕಮಿಷನ್ ಬರ್ತಕ್ಕಂಥ ಅಂಗಡಿ 29 ನಂತರ ಹಾಕಿ. ಅದಕ್ಕಿಂತ ಮುಂಚೆ ಹಾಕಿದ್ರೆ ಅಷ್ಟು ಅವ್ರಿಗೆ ಅನುಕೂಲ ಇರಲ್ಲ. ಅವ್ರು ಯಾವ ಅಂಗಡಿಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಹೇಳಿ ಇನ್ನೂ ಒಂದು 4 ವರ್ಷ, ಯಾಕಂದ್ರೆ ಇನ್ನೂ 26 ವರ್ಷ ತಲೆ ಕೆಡಿಸ್ಕೊಳಂಗಿಲ್ಲ, ಇನ್ನೂ ಒಂದು 4 ವರ್ಷ ಅದೇ ಅಂಗಡಿಲಿ 29ರವರೆಗೂ ಕೆಲಸ ಮಾಡಿದ್ದಲ್ಲಿ ಅನುಭವ ಜಾಸ್ತಿ ಬರುತ್ತೆ. ಹಾಗೆ 30ರಿಂದ ಅವರ ಜಾತಕ ದಶ ತುಂಬ ಚೆನ್ನಾಗಿ, ಗುರು ದಶ ತುಂಬ ದುಡ್ಡಿನ ವಿಚಾರದಲ್ಲಿ 6-3-6 ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಅವ್ರಿಗೆ ಹೆಚ್ಚಿನ ಹಣ ಸಂಪಾದನೆ 30ರಿಂದ ಆಗೋದ್ರಿಂದ ಈಗ ಸದ್ಯಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಮುಂಬರುವ ದಿನಗಳಲ್ಲಿ ಬಲಗೈ ತೋರ್ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ. ಏನೂ ವಿದ್ಯೆ ಹತ್ತಿಲ್ಲ ಅಂತಂದ್ರಲ್ವಾ, ಅಂಥವ್ರಿಗೆ ಸಲಹೆ, ನಿಮಗೆ ಬುದ್ಧಿ ಇರಬೇಕು, ನಿಮಗೆ ಸ್ವಲ್ಪ ಅಕಲಿರಬೇಕು. ಜ್ಯೋತಿಷ್ಯ ಕಲಿಯಪ್ಪ, ಅದನ್ನು ಸ್ವಲ್ಪ ನಿನ್ನ ಜೀವನ ಆಗುತ್ತಲ್ಲ. ಓದ್ದೇ ಇರೋರಿಗೆಲ್ಲ ಯಾಕೆ ಜ್ಯೋತಿಷ್ಯ ಕಲಿಬೇಕು ಅಂತ ಹೇಳಲ್ಲ? ಕರೆಕ್ಟ್ ಅಲ್ವಾ? ಹೌದು. ನೋಡಿ, ಇದೇನು ಅವ್ರಿಗೆ ತಲೆ ಓಡ್ತಾ ಇಲ್ಲ. ಅವರು ಕಾಲ್ ಮಾಡಿದವ್ರಿಗೆ ಹೇಳ್ಬೋದಲ್ವಾ, ನೀನು ಓದಿಲ್ವಲ್ಲಪ್ಪ, ಆಯಿತು ಅದಿಲ್ಲ ಅಂದರೂ ಅಟ್ಲೀಸ್ಟ್ ಜ್ಯೋತಿಷ್ಯ ಆದರೂ ಜೀವನ ನಡಿಬೋದು. ಅಂದರೆ ಆಪ್ಷನ್ಸ್ ಇರ್ತದೆ ಅಲ್ವಾ? ಎಷ್ಟು ಜನ ಜೀವನ ಮಾಡ್ಕೊಳ್ತಾರೆ. ಮಹಿಳೆಯರಿಗೂ ನಾನು ಅದೇ ಹೇಳೋದು, 7,000 ರೂಪಾಯಿ ದೊಡ್ಡದಾ ನಿಮಗೆ? ಅದೇನು ಕಲಿಯೋಕ್ಕೆ ಹೆದರ್ಕೊಳ್ಳೋರು ಜಾಸ್ತಿ. ಯಾಕೆ ಗೊತ್ತಾ? ಹೆದರ್ಸಿರೋದು ಜಾಸ್ತಿ, ಕಲಿಯೋಕ್ಕೆ ಹೆದರ್ಕೊಳ್ಳೋದು ಜಾಸ್ತಿ. ಯಾಕೆಂದರೆ ಮಾರ್ಕೆಟಲ್ಲಿ ಆ ಸೋಕಾಲ್ಡ್ ಇರ್ತಾರಲ್ಲ ಜನ, ಅವರು ಯಾರು ಆ ವಿದ್ಯೆನ ಕಲ್ತಿ ಅದನ್ನೆಲ್ಲ ಊರಿಗೆಲ್ಲ ಹೇಳ್ತಾರಲ್ಲ, ಅವ್ರು ಹೆದರ್ಸಿರ್ತಾರೆ. 15 ದಿವಸದಲ್ಲಿ ಏನು ಕಲಿಯೋಕ್ಕಾಗ್ಬಿಡುತ್ತೆ ಅಂತ. ಅವ್ರಿಗೂ ಸೇರಿಸಿ ಕರಿತಾ ಇದ್ದೀನಿ, ನೀವು ಬಳಗ ಬನ್ನಿ ಆಯಿತಾ? ಜ್ಯೋತಿಷ್ಯ ಹೇಳೋರ್ನು ಕರೆಸ್ತಾ ಇದ್ದೀನಿ, ಹೇಗೆ ಪ್ರಿಡಿಕ್ಷನ್ ಮಾಡೋದು ಅಂತ. ಸುಳ್ಳು ಹೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಉಂಡೆ ನಾಮ ಹಾಕೋದಲ್ಲ. ಜನಗಳಿಗೆ ಬಂದು ಕರೆಕ್ಟಾಗಿ ಅವ್ರ ಜೀವನದಲ್ಲಿ ಆ ಯೋಗ ಇದೆಯಾ ಇಲ್ವಾ ಅಂತ ಹೇಳಬೇಕು. ಯೋಗ ಇದ್ದರೆ ಪೂಜೆ ಮಾಡಿಸ್ರಿ, ಯಾರ್ರಿ ಬೇಡ ಅಂತಾರೆ? ಕುಜ ದೋಷನೇ ಎದುರಿಸ್ಬಿಡ್ತಾರೆ ಜನ. ಕುಜ ದೋಷ ಒಂದು ಸಾಕು ಅಲ್ಲಾಡ್ಸಕ್ಕೆ ಜನಕ್ಕೆ. ನಮ್ಮ ಜನ ಗೊತ್ತಾ, ಯಾವುದಕ್ಕೂ ಎದುರಲ್ಲ. ದಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ. ಯಾವನೋ ಜ್ಯೋತಿಷರಿಗೆ ಎದುರದಂತೆ, ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ. ಇನ್ಮೇಲೆ ನೆಕ್ಸ್ಟ್ ಡೈಲಾಗ್ ಅದನ್ನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ನೆಕ್ಸ್ಟ್ ಒಳ್ಳೆ ಡೈಲಾಗ್ ಸಿಕ್ಕಿದೆ. ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ, ಯಾರೋ ಜ್ಯೋತಿಷರಿಗೆ ಎದುರಿದ್ರು. ಜೀವನ ನಿಮ್ಮದು, ನೀವು ಕಷ್ಟಪಟ್ಟಿದ್ದೀರ ಪಾಪ, ನೀವು ಎಫರ್ಟ್ ಹಾಕಿದ್ದೀರ. ಏನೋ ಟೈಮ್ ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟೇ, ಮುಂದೆ ಟೈಮ್ ಚೆನ್ನಾಗಿರುತ್ತೆ. ಆ ಗೊತ್ತಿರೋ ಟೈಮ್ನ ಪಾಸಿಟಿವ್ ಆಗಿರಬೇಕು. ಈ ಅರ್ಧ ಹೆಂಗಸರು ಹೋಗ್ಬಿಟ್ಟು ನಿಮ್ಮ ಮಗಳು ಹಂಗಿದೆ ಮದುವೆ ಜೀವನ ಬರ್ಬಾರ್ದು, ಈ ಬರ್ಬಾರ್ದು, ಆ ಬರ್ಬಾದಿ.com ಅಂತಲೇ ಇವ್ರಿಗೆಲ್ಲ ಹೆಸರಿಡಬೇಕು. ಯಾರ ಜೀವನ ಒಂದು ಬರ್ಬಾದಾದರೆ ಇನ್ನೊಂದು ಚೆನ್ನಾಗಿಟ್ಟಿರ್ತಾನೆ ದೇವರು. ಇದು ತಿಳ್ಕೊಳ್ಳಿ ಎಲ್ಲರೂ. ಗುರುಗಳೇ, ಮಾತನಾಡ್ತಾ ಹೋಗೋಣ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.